ಹಾಂ ಅದು ಸ್ಟಾರ್ಟ್ ಮಾಡಿ ಸರ್. ಅದು ಗುಣಿ ಸುತ್ತ ಕುಕ್ಕಬೇಕು. ಹಂಗೆ ಸುತ್ತ ಗುಣಿ ಸುತ್ತ ಕುಕ್ಕಿ ಹಂಗೆ ಗಾಳಿ ಆಡಿಸಿ. ಹಾಂ ಈ ಕಡೆ ಬಾಳೆದೊಂದು ಮಾಡಿ ಇದು ಸರ್. ಈ ಬಾಳೆದೊಂದು ಮಾಡಿ. ತೇವಾಂಶ ಅಷ್ಟೇ ಸಾಕು, ಜಾಸ್ತಿ ಬೇಡಿ. ಇದು ಕೈಯಲ್ಲಿ ಇಟ್ಕೊಂಬಿಡು ಮಲ್ಲಿಗೆ. ಹಾಂ ಅಷ್ಟೇ ಸಾಕು. ಈಗ ಮಾಡ್ತಾ ಇದ್ದೀರಲ್ಲ, ಅರ್ಧ ಅಡಿ ಅಗಲಕ್ಕೆ ಸುತ್ತ. ಹಾಂ ಸಾಕು. ಅದು ಈಗ ಗಾಳಿ ಆಡ್ಕೋತದೆ, ಗಿಡ ಜಂಪ್ ಆಯ್ತದೆ. ಸೊ ಹಂಗೇನೆ ಇದೊಂದು ಮಾಡಿಬಿಡಿ. ಇದು ಅಡಿಕೆ ಇದನ್ನು ತೇವನೇ ಇದೆ ಅಲ್ಲಿ ನೋಡಿ. ನಿಮ್ಗೆ ಹದವಾಗಿದೆ ಅಲ್ಲಣ್ಣ ಈಗ ಕೆಲಸ ಮಾಡ್ಲಿಕ್ಕೆ ಹದವಾಗಿದೆ. ಹಾಂ ಇಷ್ಟು ಮಾಡಿದ್ರೆ ಗಾಳಿ ಆಡ್ಕೊಂಡು ಗಿಡ ಆಕ್ಟಿವ್ ಆಗುತ್ತೆ. ಬುಡಕ್ಕೆ ಮಣ್ಕೊಳ್ಬೇಡಿ, ಬುಡದಿಂದ ಹೊರಗಡೆಗೆ ಬರಲಿ, ಏನು ತೊಂದರೆ ಇಲ್ಲ. ಹಾಂ ಅಷ್ಟೇ ನಿಮ್ಮ ಕೈಲಿ ಏನು ಮಾಡಬೇಡಿ. ಹಾಂ ಕುಕ್ಬಿಟ್ಟು ಗಾಳಿ ಆಡ್ಬಿಟ್ರೆ ಬೇರೆ ಬಾಳೆ ಗಿಡಗಳು ಫುಲ್ಲು ಬದಲಾವಣೆ ಆಯ್ತವೆ, ಅಡಿಕೆ ಗಿಡಗಳು ಬದಲಾವಣೆ ಆಯ್ತವೆ. ನೀವು ಆಮೇಲೆ ನೋಡಿ ಇದು ನೋಡಿ ಇದು ಈ ಗಿಡ ನಾವೇನು ಅನ್ಕೊಂಡಿವಿ, ಗಿಡ ಹೋಯ್ತಾ ಇದೆ ಅಂತ ಅನ್ಕೊಂಡಿದ್ದೀವಿ. ಸುಳಿ ಎಲೆ ಇದೆ ನೋಡಿ. ಸುಳಿ ಎಲೆ ಫುಲ್ ಕಪ್ಪಾಗಿದೆಯಾ? ಕಪ್ಪಾಗಿದೆಯಾ? ಗಿಂಟಾಕಿ ಅಲ್ಲಿ ಹಸಿರು ಇದೆಯಾ? ಹಾಂ ಅಲ್ಲಿ ಹಸಿರು ಇದ್ರೆ ಬ್ಯಾರೆ ಟೈಪ್ ಗುಣಕ್ಕೆ ಹೋಗಿ ಸರ್. ಇದು ಮಣ್ಣು ತೆಗಿಬೇಡಿ, ಗುಣಿ ಕುಕ್ಬಿಟ್ಟು ಅಲ್ಲೇ ಗಾಳಿ ಬಿಡಿ. ಗಾಳಿ ಆಡಬೇಕು, ಮಣ್ಣು ಅಲ್ಲೇ ಇರಲಿ. ಹಾಂ ನೀವು ಗುಣಿ ಕುಕ್ಕಾಗ ಡ್ರಿಪ್ ವೈರ್ನ ತೆಗೆದು ಬಿಡ್ಬೇಕು ಯಾವಾಗಲೂ. ಇಷ್ಟೇ. ಹಾಂ ಸಾಕಷ್ಟು. ಇನ್ನೊಂದ್ಸರಿ ಇದು ಅಂದೇ ಕಂಟಿನ್ಯೂ ಮಾಡಿ. ನೋಡಿ ಈ ಗಿಡ ಸ್ವಲ್ಪ ಮಣ್ಣು ಬರ್ಬರ್ಗಿದೆ ಅಲ್ವ ಸರ್? ಧೂಳು ಕಡಿಮೆ ಇದೆ, ಅಂದರೆ ಶೀತನೇ ಇಲ್ಲ, ಧೂಳಾಗಿದೆ. ಹಾಗಾಗಿ ಗಿಡ ಆರೋಗ್ಯವಾಗಿ ಚೆನ್ನಾಗಿ ಹೆಲ್ತಿ ಬಂದಿದೆ. ಬೇಕಾದ್ರೆ ಇದನ್ನೂ ಒಂದು ನೋಡಿ, ಇದು ಅದೊಂದು ಹಂಗೈತೆ, ಇದು ಹಿಂಗೈತೆ ಅಂತ ತೋರಿಸ್ಬೋದು ಬೇಕಾರೆ. ಇಲ್ಲಿ ಬನ್ನಿ, ಅಲ್ಲಿ ಡಬಲ್ ಇದೆ, ಇಲ್ಲಿ ಬನ್ನಿ, ಇಲ್ಲಿ ಇದು ಚೆನ್ನಾಗಿದೆ. ಮಣ್ಣು ಹುಡಿಯಾಗಿಲ್ವಣ ಅದು? ಹಾಂ ಹುಡಿಯಾಗದೆ, ಗಿಡ ಆರೋಗ್ಯವಾಗದೆ. ಅಲ್ಲಿ ನೀರು ಜಾಸ್ತಿ ಇತ್ತು, ಗಿಡ ಆರೋಗ್ಯವಾಗಿಲ್ಲ. ಸಾಕು ಅದು ಬನ್ನಿ. ಇದೊಂದು ಸಣ್ಣದೊಂದು ಬಂದ್ಬಿಡಿ. ಇದು ಸಣ್ಣದು. ಹಾಂ ಇದು ಪ್ಯಾಚಸ್, ಇದು ಬಟ್ ಸುಳಿ ಬರ್ತಾ ಇದೆ. ಸುಳಿ ಬರ್ತಾ ಇದೆ ಅಂದರೆ ಹಂಗೆ ನೋಡಿ, ಹಂಗೆ ಕುಕ್ಕಿ ಅಷ್ಟೇ ಸಾಕು. ಅಷ್ಟು ಕುಕ್ಬಿಟ್ರೆ ಗಿಡ ಚೇಂಜ್ ಆಗಿ ಬರ್ತಾವೆ ಅವು ನಿಮಗೆ. ಹಾಂ ಸಾಕು. ಸೇರಿಸಿ ಒಂಚೂರು ಸಾಕು. ಹಾಂ ಅಷ್ಟೇ ಸಾಕು. ನೋಡಿ ತೇವ ಇದೆಯಾ ಒಳಗಡೆ? ಅಷ್ಟಿದ್ರೆ ಸಾಕು. ಅಲ್ಲೇ ಆ್ಯಕ್ಚುಲಿ ಗಾಳಿ ಆಡ್ಬೇಕಾದ್ರೆ ಅಲ್ಲೇನೆ. ನೀವು ಸುತ್ತ ಅಲ್ಲ ಅಥವಾ ನಿಧಾನಕ್ಕೆ ಮಾಡ್ಬೇಕು, ಸರಿನಾ? ಮುಸುರೆ ಬೇಕೆಲ್ಲ. ಹಾಂ ಗಿಡ ಸುತ್ತ ಗುಣಿ ಕುಕ್ಬೇಕು. ಗುಣಿ ಕುಕ್ಬಿಟ್ಟು ನೀಟಾಗಿ ಒಂದು ಡ್ರಂಚಿಂಗ್ ಕೊಡ್ತೀನಿ. ಡ್ರಂಚಿಂಗ್ ಮಾಡಿಸಿ ತುಂಬ ಅದ್ಭುತವಾಗಿ ಬರುತ್ತೆ ಸರ್. ಏನು ಸರ್ ಗಿಡದಂತೂ ಯಾವುದೂ ಸಮಸ್ಯೆ ಇಲ್ಲ ಸರ್. ಇದು ಬರುತ್ತೆ ನೋಡಿ. ಹೌದು 100% ಬರುತ್ತೆ ಸರ್ ಅದು. ನೋಡಿ ಇದು ಶೀತ ಪಾಚಿ ಬಂದೈತೆ ನೋಡಿ ಸರ್. ಅದು ಪಾಚಿ ಬಂದು ತುಂಬ ಪಾಚಿ ಬಂದು ಫುಲ್ ಪಾಚಿ ಬಂದ್ಬಿಟ್ಟೈತೆ. ಸುತ್ತ ಸುಳಿ ಇದೆಯಾ ನೋಡು. ಗುಣಿ ಕುಕ್ಕಿ ಸುಳಿ ಹೋಗದೆ ಅಂದರೆ ಗಿಡ ಅಲ್ಲಿ ಬರ್ತದೆ, ಅದು ಸೈಡ್ ಬರ್ತದೆ. ಹಂಗೆ ಗುಣಿ ಕುಕ್ಬೇಕು ಅದನ್ನ. ಗುಣಿ ಕುಕ್ಕಿ ನೋಡಿ ಹಂಗೆ ಶೀತ ಐತೆ ನೋಡಿ ಸರ್. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಇದೆ. ಶೀತ ಇದೆ, ಇದು ಶೀತ ಹಿಡಿದು ಇಟ್ಕೊಂಡಂಗದೆ ಅದು. ಹಾಂ